ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಎಸ್ ಮತ್ತು ಪಿ ಎಸ್ ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರೋ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡ್ರಿ. ಯಾಕಂದ್ರೆ ಮುಂದೆ ನಿಮಗೆ ಫ್ಯೂಚರ್ ಒಳಗೆ 100% ಈ ಯೂಟ್ಯೂಬ್ ಚಾನಲ್ ಹೆಲ್ಪ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಅದು ಸ್ನೇಹಿತರೆ, ಆಲ್ರೆಡಿ ನಾವು ಹಿಸ್ಟ್ರಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಹಿಸ್ಟ್ರಿ ಆಲ್ರೆಡಿ 3 ಕ್ಲಾಸಸ್ ಮುಗಿಸ್ಕೊಟ್ಟು ಒಳ್ಳೆ ರೆಸ್ಪಾನ್ಸ್ ಸಹ ಬಂದ. ದಯವಿಟ್ಟು ಯಾರು ನೋಡಿಲ್ಲ, ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಹೋಗಿ ಹಿಸ್ಟ್ರಿ ಸರ್ಚ್ ಮಾಡಿದಲ್ಲಿ ನಿಮ್ಗೆ ಸಿಗ್ತದೆ. ಸ್ನೇಹಿತರೆ, ನೋಡ್ತಾ ಹೋಗಿದ್ರಿ, ಆಲ್ರೆಡಿ ನಾನು ಏನು ಕೊಟ್ಟಿದ್ದೀವಿ, ಇತಿಹಾಸದ ಪೀಠಿಕೆಯನ್ನು ಕೊಟ್ಟಿದ್ದೀವಿ. ಇತಿಹಾಸ ಅಂದ್ರೆ ಏನ, ಭಾರತಕ್ಕೆ ಭಾರತ ಅನ್ನೋ ಹೆಸರು ಹೇಗೆ ಬಂತು, ಕರ್ನಾಟಕದ ಇತಿಹಾಸ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಥರದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಜಿಯೋಗ್ರಫಿಕಲ್ ಫ್ಯಾಕ್ಟ್ ಆಗಿರ್ಬೋದು, ಎಲ್ಲ ಮಾಹಿತಿಯನ್ನು ನೋಡ್ತಾ ಬಂದ ತಕ್ಷಣ ನಾವು ಆಲ್ರೆಡಿ ಶಿಲಾಯುಗವನ್ನು ಮುಗಿಸ್ಕೊಟ್ಟಿದ್ದೀವಿ. ಇದಕ್ಕೆ ನೋಡ್ರಿ, ಹೊಸ ಶಿಲಾ ಆಗಿರ್ಬೋದು, ಹಳೆ ಶಿಲಾ ಆಗಿರ್ಬೋದು, ಮಧ್ಯ ಶಿಲಾ ಆಗಿರ್ಬೋದು, ಎಲ್ಲ ಮುಗಿಸ್ಕೊಟ್ಟ ನಂತರ ಈಗ ಸ್ನೇಹಿತರ ಅದರ ಮುಂದುವರೆದ ಭಾಗನೇ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವುದು ಮುಂದುವರೆದ ಭಾಗ ಅಂತ ನೋಡಿದರೆ, ಶಿಲಾಯುಗ ಮುಗಿದ ನಂತರ ಬರುವುದೇ ಲೋಹಯುಗ. ಲೋಹಯುಗ ಅಂದ್ರೆ ಏನ? ಲೋಹಯುಗ ಅಂದ್ರೆ ಬೇರೆ ಏನವಲ್ಲ ಸ್ನೇಹಿತರ, ಮೊದಲು ಶಿಲಾಯುಗದ ಮುಂದುವರೆದ ಭಾಗವೇ ಲೋಹಯುಗ ಅಥವಾ ಪರಿವರ್ತನಾ ಪ್ರಕ್ರಿಯೆ. ಮೊದಲು ಶಿಲೆಗಳನ್ನು ಬಳಸ್ತಿದ್ರು ನಮ್ಮ ಆದಿವಾಸಿ ಜನರು, ಈಗೇನು ಬಳಸಕತ್ತರು, ಲೋಹಗಳನ್ನು ಬಳಸಕತ್ತರು. ಆದ್ದರಿಂದ ಶಿಲಾಯುಗ ಹೋಗಿ ಲೋಹಯುಗ ಆಗಿರೋದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗ್ತದ. ಹಾಗಾದ್ರೆ ಏನು, ಲೋಹ ಮತ್ತು ಕಲ್ಲಿನ ಉಪಕರಣಗಳ ಜೊತೆಯಾಗಿ ಬಳಸ್ತಾರ? ಇಲ್ಲಿ ಲೋಹನು ಬಳಸಿರು ಮತ್ತು ಕಲ್ಲಿನ ಉಪಕರಣಗಳನ್ನು ಬಳಸಿ ಲೋಹಯುಗದಲ್ಲಿ ಶುರು ಆಯಿತು. ಲೋಹಗಳ ಬಗ್ಗೆ ಸಂಬಂಧಿಸಿದಂತೆ ನಮ್ಮ ಭಾರತದಲ್ಲಿ ವಿಭಿನ್ನ ಏಕರೂಪತೆ ಇರಲಿಲ್ಲ. ಅಂದ್ರೆ ಇತಿಹಾಸಕಾರರು ಏನ್ ಮಾಡ್ರು, ಬೇರೆ ಬೇರೆ ಅಂದ್ರೆ ಉತ್ತರ ಭಾರತಕ್ಕೆ ಬೇರೆ ಕೊಟ್ಟರು, ದಕ್ಷಿಣ ಭಾರತಕ್ಕೆ ಬೇರೆ ಬೇರೆ ಮಾಹಿತಿಗಳನ್ನ ಕೊಟ್ಟಿರೋದನ್ನ ನೀವು ನೋಡಬೇಕಾಗಿದೆ. ಅದೇ ರೀತಿ ಯಾವ ಮಾಹಿತಿಯನ್ನು ಅವರು ಕೊಟ್ಟರು ಎಂಬುದನ್ನು ನೀವು ಗಮನದಲ್ಲಿ ತೆಗೆದುಕೊಂಡಿದ್ದೆ ಅದಲ್ಲಿ ಪ್ರತಿ ಒಂದು ಮಾಹಿತಿ ಸಹ ಇಂಪಾರ್ಟೆಂಟ್ ಆಗ್ತದ. ನೋಡ್ತಾ ಹೋಗ್ರಿ. ಹೊಸ ಶಿಲಾಯುಗ ಬಂದ ತಕ್ಷಣ ನಮ್ಮ ಉತ್ತರ ಭಾರತದಲ್ಲಿ ತಾಮ್ರಯುಗ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಏನನ್ನು ಮಾಡಿದ್ರು, ಕಬ್ಬಿಣ ಯುಗವನ್ನು ಅನುಸರಿಸಿತು. ಫಾರ್ ಎಕ್ಸಾಂಪಲ್, ನೀವು ನೋಡಿದ್ದೆ ಅದಲ್ಲಿ ನಾವು ದಯವಿಟ್ಟು ಹೇಳ್ತೀನಿ, ಮ್ಯಾಪ್ ರೀಡಿಂಗ್ ಇಸ್ ಇಂಪಾರ್ಟೆಂಟ್. ಮ್ಯಾಪ್ ರೀಡಿಂಗ್ ಇಸ್ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಕೊಡ್ರಿ. ಯಾಕಂದ್ರೆ ನಾಳೆ ಕೈ ಹಿಡಿಯೋದೆ ಮ್ಯಾಪ್ ರೀಡಿಂಗ್. ಇದಕ್ಕೆ ಸ್ನೇಹಿತರೆ ಎಲ್ಲಿ ಐತಿ ನೋಡ್ರಿ, ಈ ಕೆಳಗಿನ ಯುಗದಲ್ಲಿ ಕಬ್ಬಿಣದ ಯುಗ ಅಂತ ಕರೆದ್ರ, ಮೇಲೆ ಅಂದ್ರೆ ಉತ್ತರ ಭಾರತದಲ್ಲಿ ತಾಮ್ರದ ಯುಗ ಅಂತ ಕರೆದ್ರು. ಇದು ಎಪಿ ಅಂದ್ರೆ ಕಬ್ಬಿಣ ಸ್ನೇಹಿತರೆ, ಸಿಯು ಅಂದ್ರೆ ತಾಮ್ರ. ಫಾರ್ ಅಗ್ನಿವೀರ್ ಎಕ್ಸಾಮಿನೇಷನ್ ಹೆಲ್ಪ್ ಆಗ್ತದ. ಯಾಕಂದ್ರೆ ಅಗ್ನಿವೀರದಲ್ಲಿ ಈ ರೀತಿಯಾಗಿ ಫಾರ್ಮುಲಾವನ್ನು ಕೇಳ್ತಾರ. ನೋಡಿ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗವನ್ನು ಅನುಸರಿಸಿದ್ರೆ, ಉತ್ತರ ಭಾರತದಲ್ಲಿ ತಾಮ್ರ ಯುಗವನ್ನು ಅನುಸರಿಸುವುದನ್ನು ನೀವು ಭಾರತ ಮತ್ತು ದಕ್ಷಿಣ ಭಾರತದ ಬಗ್ಗೆ ಇರತಕ್ಕಂಥ ವ್ಯತ್ಯಾಸಗಳನ್ನ ನೀವು ನೋಡ್ಬೇಕಾಗ್ತದೆ. ಉತ್ತರ ಭಾರತದಲ್ಲಿ ತಾಮ್ರವು ಪ್ರಮುಖವಾದರೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣವು ಪ್ರಮುಖವಾದ ಯುಗವಾಗಿತ್ತು. ಆದ್ದರಿಂದ ಲೋಹ ಯುಗವು, ತಾಮ್ರ ಯುಗವು, ಕಂಚಿನ ಯುಗವು, ಕಬ್ಬಿಣ ಯುಗಗಳೆಂದು ವರ್ಗೀಕರಣ ಮಾಡಲಾಗಿದೆ. ಸ್ನೇಹಿತರ, ಲೋಹಯುಗ ಐತ್ರಿ. ಲೋಹಯುಗದಲ್ಲಿ 3 ವಿಧಗಳು. ಒಂದು ಯಾವ ಯುಗ ಅಂತ ನೀವು ನೋಡಿದ್ದ ಅಥವಾ ಫೋಕಸ್ ಮಾಡಿದ್ದೆ ಅದಲ್ಲಿ ತಾಮ್ರಯುಗ. ಅದೇ ರೀತಿಯಾಗಿ ಮತ್ತೊಂದು ಯಾವ ಯುಗ ಅಂತ ನೋಡಿದರೆ ಕಂಚಿನ ಯುಗ, ಮತ್ತೊಂದು ನೋಡಿದರೆ ಕಬ್ಬಿಣದ ಯುಗ. ಟೋಟಲ್ ಆಗಿ 3 ವಿಧಗಳನ್ನು ನೀವು ನೋಡಬಹುದು. ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿದ್ದೆ ಅದಲ್ಲ ಸ್ನೇಹಿತರೆ, ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾರಾದರೂ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ನಲ್ಲಿ ಬರೀತಿರ್ತೀರಿ, ಆ ಮೇನ್ಸ್ ಒಳಗೆ ಈ ರೀತಿಯಾಗಿ ಸ್ವಲ್ಪ ಬರೆದಿದ್ದೆ ಅದಲ್ಲಿ ಹೆಚ್ಚಿನ ಅಂಕಗಳು ನಮ್ಗೆ ಸಿಗ್ತಾ ಹೋಗ್ತಾವ. ಆದ್ದರಿಂದ ಬೇಸಿಕ್ ಬುಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ 10 ಸ್ಟಾರ್ ಕೊಟ್ಟರು ಕಡಿಮೆನ ಸ್ನೇಹಿತರ. ಓಕೆ, ನೋಡೋಣ ಬನ್ರಿ. ತಾಮ್ರ ಯುಗ ಮೊದಲನೇ ಯುಗದಲ್ಲೇ ಅಂದ್ರೆ ಲೋಹ ಯುಗದಲ್ಲಿ ಮೊದಲನೇದು ಅಂದ್ರೆ ಸಬ್ ಟೈಟಲ್ ತಾಮ್ರಯುಗ. ಮೊಟ್ಟ ಮೊದಲ ಉಪಯೋಗಿಸಿದ ಲೋಹ ಬಂಗಾರ. ಕನ್ಫ್ಯೂಸ್ ಶುರು ಆಗ್ತದ, ಸರಿಯಾಗಿ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದ ಲೋಹ ಯಾವುದಂದ್ರೆ ಬಂಗಾರ. ಅದು ವಿರಳು ಮತ್ತು ಇರ್ತದ, ಸಾಫ್ಟ್ ಇರ್ತದ. ಅದು ಹೊಳಪುಳ್ಳದಂದ್ರೆ ಹೊಳಿತಿರ್ತದೆ. ಅದ್ರ ಆಭರಣಗಳ ಮಾತ್ರ ಬಳಸಕತ್ರು. ಅದರ ತಾಮ್ರದ ಅನ್ವೇಷಣೆಯ ನಂತರ ಮಾನವ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಯಿತು. ಹೇಗೆ ಚಕ್ರದ ನಂತರ ಕ್ರಾಂತಿಕಾರಿ ಬದಲಾವಣೆ ಆಯಿತು, ಹಾಗೆ ತಾಮ್ರದ ನಂತರ ಹೊಸ ಯುಗವೂ ಉದಯವಾಯಿತು. ತಾಮ್ರವನ್ನು ವಿವಿಧ ಸಲಕರಣೆಗಳಾದ ಬರ್ಚಿ ಆಗಿರಬಹುದು, ಖಡ್ಗ ಆಗಿರಬಹುದು, ಕೊಡಲಿ ಆಗಿರಬಹುದು ಮುಂತಾದ ಆಯುಧಗಳಿಗೆ ಬಳಸಕತ್ರು. ಕೃಷಿ ಉಪಕರಣಗಳು ಬಳಸಕತ್ರು, ಮೀನು ಹಿಡಿಯಲು ಬಳಸಕತ್ರು, ಯುದ್ಧ ಮಾಡಕ್ಕೆ ಬಳಸಕತ್ರು, ಬೇಟೆಯಾಡಲು ಬಳಸಕತ್ರು. ಅಂದ್ರೆ ತಾಮ್ರವನ್ನು ಅವರಿಗೆ ತಿಳಿದ ನಂತರ ಅವರ ಕೆಲಸಗಳು ಸ್ವಲ್ಪ ಈಸಿ ಆಗಕತ್ತು. ಅವಾಗ ಕಲ್ಲುಗಳಿಂದ ಬೇಟೆಯನ್ನಾಡಕತ್ತಿದ್ರು. ಅವರು ಕಲ್ಲುಗಳನ್ನು ಬಿಟ್ಟು ಈಗ ಏನು ಮಾಡಕತ್ರು, ತಾಮ್ರವನ್ನು ಯೂಸ್ ಮಾಡಿ ಚೂಪಾದ, ನುಣುಪಾದ
ಮಾಡಿ ಬೇಟೆಯಾಡೋದಲ್ಲವರಿಗೆ ಸುಲಭವಾಯಿತು. ತಾಮ್ರಯುಗ ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ತಾಮ್ರಯುಗ ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧವನ್ನು ಹೊಂದಿರುವುದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ತಾಮ್ರಯುಗ ಮುಗಿತು, ಇನ್ನು ಕಬ್ಬಿಣದ ಯುಗ ಬಂದ್ರಿ. ಕಬ್ಬಿನ ಸಾರಿ ಒಂದು ನಿಮಿಷ ಏಕಸ್ಮಿಟ್ ಸ್ನೇಹಿತರೆ, ಕಬ್ಬಿನ ಯುಗಕ್ಕೆ ಹೋಗಿದ್ರೆ ಈ ಸಮಯಕ್ಕೆ ಕೃಷಿ ಉದ್ಯೋಗ, ಬೇಟೆ, ಪ್ರಾಣಿ ಸಾಕಾಣಿಕೆ ಉದ್ಯೋಗಗಳು ಹಿಂದಕ್ಕಿತ್ತು. ಮನುಷ್ಯ ಒಂದೇ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದ. ಸ್ನೇಹಿತರೆ, ಕಬ್ಬಿಣ ಯುಗವನ್ನು ನೋಡಿದರೆ ಕಬ್ಬಿಣ ಯುಗದಲ್ಲಿ ಏನು ಮಾಡಿದ್ರು, ಕೃಷಿ ಉದ್ಯೋಗ, ಬೇಟೆ ಮತ್ತು ಪ್ರಾಣಿ ಸಾಕಾಣಿಕೆ ಉದ್ಯೋಗಗಳು ಹಿಂದಕ್ಕೆ. ಮನುಷ್ಯ ಏನು ಮಾಡಿದ್ರೆ ಒಂದೇ ಸ್ಥಳದಲ್ಲಿ ನೆಲೆಸಲು ಶುರು ಮಾಡಿರ್ತಕ್ಕಂಥ ಮನುಷ್ಯ ನಿಧಾನವಾಗಿ ವಸ್ತುಗಳನ್ನು ಸಂಶೋಧಿಸಿ ಬೆಳಕಿಗೆ ತಂದು ಭಾರತ ಇತಿಹಾಸದಲ್ಲಿ ಕಂಚಿನ ಯುಗವೆಂದೇ ಇಲ್ಲ. ಬಟ್ ವರ್ಲ್ಡ್ ಹಿಸ್ಟ್ರಿ ಅದು ನೋಡಾಗ ನಿಮ್ಗೆ ಕಂಚಿನ ಯುಗ ಬರ್ತದೆ. ಭಾರತ ಇತಿಹಾಸದಲ್ಲಿ ಅದು ಎಲ್ಲ. ಅದನ್ನು ನೀವು ತಲೆ ಹೊಟ್ಟೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ನಿಮಗೆ KS ಅನ್ಕ ಕ್ವಶನ್ ಆಗಲ್ಲ, ಮುಂದುವರೆದಂಥ UPSC ಕ್ವಶನ್ ಆಗ್ತದೆ. ಅದಕ್ಕೆ ಬೇರೆ ಕ್ಲಾಸ್ ಒಂದು ಮಾಡೋನು, ಅದಕ್ಕೆ ನೀವು ಒಟ್ಟೆ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸ್ನೇಹಿತರೆ, ತಾಮ್ರಯುಗ ಮತ್ತು ಕಬ್ಬಿಣ ಯುಗದೊಂದಿಗೆ ನಾವು ಭಾರತ ಇತಿಹಾಸ ಕಾಲ ಪರಿಧಿಗೆ ಪ್ರವೇಶಿಸುತ್ತೇವೆ. ದಕ್ಷಿಣ ಭಾರತದ ಕಬ್ಬಿಣ ವ್ಯಾಪಕವಾಗಿ ಬಳಸಲಾಗ್ತಿತ್ತು. ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದಂತ ಕೇಳಿದ್ರೆ ಅದು ಬಂಗಾರ. ಯಾಕೆ ಬಂಗಾರ ಯೂಸ್ ಮಾಡಿ, ಇದನ್ನು ಸಲಕರಿಗೆ ಇದು ಸಾಫ್ಟ್ ಇತ್ತು. ನಂತರ ಏನು ಮಾಡಿದ, ತಾಮ್ರ ಕಂಡು ಹಿಡಿದ ಉತ್ತರ ಭಾರತದವ. ಇದು ದಕ್ಷಿಣ ಭಾರತದಲ್ಲಿ ಏನು ಬಂತು, ಕಬ್ಬಿಣ. ಇಷ್ಟನ್ನು ನೆನಪಿಟ್ಟುಕೊಳ್ರಿ, ಹೆಲ್ಪ್ ಆಗ್ತದೆ. ಇಷ್ಟು ಸ್ನೇಹಿತರೆ ಏನಾಯಿತು, ಲೋಹಗಳ ಯುಗ ಮುಗಿಸ್ಕೊಟ್ಟಿವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನೀವು ಮತ್ತೊಂದು ಕ್ಲಾಸ್ ಶುರು ಆಗ್ತದೆ, ಸಿಂಧೂ ನಾಗರಿಕತೆ. ಸ್ನೇಹಿತರೆ, UPSCನ ಹಿಡ್ರಿ, KPSCನ ಹಿಡ್ರಿ, SSCನ ಹಿಡ್ರಿ, RRBನ ಹಿಡ್ರಿ, ಎಲ್ಲಿ ಬೇಕಾದಲ್ಲಿ ಕ್ವಶನ್ ಆಗುವ ಏಕೈಕ ಸಬ್ಜೆಕ್ಟ್ ದಟ್ ಇಸ್ ಕಾಲ್ಡ್ ಸಿಂಧೂ ನಾಗರಿಕತೆ. ಅದು ವಿಡಿಯೋ ಮಾಡಿ ಬರ್ತೀವಿ, ನೋಡ್ತಾ ಇರೋ ಸ್ನೇಹಿತರ. ನಮ್ಮ ಯೂಟ್ಯೂಬ್ ಚಾನಲ್ ವಿವೇಕಾನಂದ IAS ಮತ್ತು KS ಚಾನಲ್. ಎಲ್ಲರಿಗೂ ಜೈ ಹಿಂದ್.